ಮಾನ್ಯರೇ, ನಿನ್ನೆ ಚನ್ನರಾಯಪಟ್ಟಣದ ಕೋರ್ಟ್ ಆವರಣದಲ್ಲಿ ಏನು ಘಟನೆ ನಡೆದಿದೆ ಇದನ್ನು ನಾವು ವಿಡಿಯೋ ಮುಖಾಂತರ ನೋಡಿದ್ವಿ. ವಿಡಿಯೋದಲ್ಲಿ ಅರಿತಾ ಇತ್ತು. ಅದನ್ನು ನೋಡಲಾಗಿ ಈ ಮುಂಚೆ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ದಂಡಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದಂತಹ ಶ್ರೀ ನವೀನ್ ಕುಮಾರ್ ಸರ್ ಅವರನ್ನು ಒಂದು ಗುಂಪು ಇದು ಗುರುಸಿಂದ ಮಹೇಶ್ ಎಂಬತಕ್ಕಂಥವ್ರು ಅವಾಚ್ಯವಾಗಿ ನಿಲ್ಲಿಸಿದ್ದಾರೆ. ಯಾವ ವ್ಯಕ್ತಿಯನ್ನು ಕೂಡ ನಿಲ್ಲಿಸಲಿಕ್ಕೆ ಮತ್ತೊಂದು ಮಾಡಲಿಕ್ಕೆ, ಅದರಲ್ಲೂ ಕೋರ್ಟ್ ಆವರಣದೊಳಗಡೆ ಮಾತಾಡಲಿಕ್ಕೆ ಅವ್ರಿಗೆ ನೈತಿಕತೆ ಇಲ್ಲ. ಅವ್ರದ್ದೇನಾದರೂ ವೈಯಕ್ತಿಕವಾಗಿ ಏನಾದರೂ ಇದ್ದರೆ ಅದನ್ನು ಕಾನೂನಿದೆ, ಪೊಲೀಸ್ ವ್ಯವಸ್ಥೆ ಇದೆ, ನ್ಯಾಯಾಲಯ ಇದೆ, ಅಲ್ಲಿ ಬಗೆಹರಿಸ್ಕೋಬೋದಾಗಿತ್ತು. ಅವರನ್ನು ಅಮ್ಮನ ಅಕ್ಕನನ್ನು ಅವ್ರು ಕೆಟ್ಟ ಅವಾಚ್ಯ ಶಬ್ದಗಳನ್ನು ಬಳಸಿ ಅವ್ರನ್ನ ನಿಲ್ಲಿಸೋದು ಕಾನೂನು ಬಾಹಿರ. ಅದಕ್ಕೆ ಸೂಕ್ತವಾಗಿ ತನಿಖೆಯಾಗಿ ಅವ್ರ ಮೇಲೆ ಕಾನೂನು ಕಠಿಣ ಕ್ರಮವಾಗಿ ಜರುಗಿಸಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಬನ್ನಿ ಚನ್ನರಾಯಪಟ್ಟಣ ನ್ಯಾಯಾಲಯ ಸಂಕೀರ್ಣದ ಆವರಣದಲ್ಲಿ ಸನ್ಮಾನ್ಯ ತಹಸೀಲ್ದಾರ್ ಸಾಹೇಬರು ನವೀನ್ ಕುಮಾರ್ ಅವರು ನ್ಯಾಯಾಲಯಕ್ಕೆ ಕೇಸಿನ ಬಗ್ಗೆ ಹೋದಾಗ ಅಲ್ಲಿ ಗಲಾಟೆ ಆಯ್ತಾ ಇತ್ತು. ಅವ್ರನ್ನ ಅವ್ಯಾಚವಾಗಿ ಕೆಟ್ಟ ಶಬ್ದಗಳಿಂದ ಗುರುಸಿಂದ ಮಹೇಶನವರು ಬಾಯಿಗೆ ಬಂದಂಗೆ ಹೋದಾಗ ನಾವು ಒಂದು ಪ್ರಶ್ನೆ ಮಾಡಿದ್ವಿ. ನೋಡ್ರಿ, ಯಾವುದೇ ವ್ಯಕ್ತಿನ ನೀವು ಈ ರೀತಿ ಹರಾಜು ಮಾಡಬೇಕಾದ್ರೆ ಕಾನೂನು ದಾಖಲೆಗಳಿಂದ ಸಂಬಂಧಪಟ್ಟಂಥ ನ್ಯಾಯಾಲಯಕ್ಕೆ ಹೋಗಿ ಸಂಬಂಧಪಟ್ಟಂಥ ಲೋಕಾಯುಕ್ತ ಕಚೇರಿಗಳಲ್ಲಿ ಹೋಗಿ ದೂರು ಕೊಡಿ. ಆಧಾರವಿಲ್ಲದ ಆಪಾದನೆ ನೀವು ಮಾಡೋದಾದರೆ ಒಬ್ಬ ತಾಲೂಕು ಮ್ಯಾಜಿಸ್ಟ್ರೇಟನ್ನು ಬಾಯಿಗೆ ಬಂದಾಗ ನೀವು ಅವಾಜವಾಗಿ ಬೈದರೆ ನೀವು ದೊಡ್ಡ ಭ್ರಷ್ಟಿದ್ದೀರಿ. ನೀವು ಅವ್ರ ಕೈ ತೋರಿಸಿ ನಿಮ್ಗೆ 3 ಬೆಳೆ ತೋರಿಸ್ತಾರೆ, ಇದು ಒಳ್ಳೆಯದಲ್ಲ. ಯಾಕೆಂದರೆ ಅಧಿಕಾರಿಗಳನ್ನ ಅವ್ರು ತಪ್ಪು ಮಾಡಿದ್ರೆ ಸಂಬಂಧಪಟ್ಟಂಥ ನ್ಯಾಯಾಲಯಗಳಿವೆ, ಸಂಬಂಧಪಟ್ಟಂಥ ಅದಕ್ಕೆ ಆದಂಥ ಕಾನೂನು ರೂಪಿಸಿದೆ, ಆಧಾರವಾಗಿದ್ದ ಕ್ರಮ ಕೈಗೊಳ್ಳಿ. ಅದು ಬಿಟ್ಟು ಈ ಗಾಳಿ ಗುಂಡೊಡ್ದು ಅವರ ತೇಜೋವಧೆ ಮಾಡೋದಿಲ್ಲ. ಇದನ್ನು ನಾವು ನಮ್ಮ ಸಂಘಟನೆ ಖಂಡಿಸ್ತೀವಿ. ಜೊತೆಗೆ ಯಾವುದೇ ವ್ಯಕ್ತಿಗಳಾಗಲಿ, ಯಾವುದೇ ಸರ್ಕಾರಿ ನೌಕರಾಗಲಿ ಅವ್ರನ್ನ ಮ್ಯಾನೇಜ್ ಮಾಡೋದು, ಅವ್ರನ್ನ ತೇಜೋವಧೆ ಮಾಡೋದಿಲ್ಲ. ಇದನ್ನು ನಾವು ಖಂಡಿಸ್ತೀವಿ. ನಿನ್ನೆ ನಡೆದಂಥ ಘಟನೆ ಮಾನಸಿಕವಾಗಿ ಹಿಂಸೆ ಆಯಿತು. ಹಾಗಾಗಿ ಇಂಥ ಘಟನೆಗಳು ನಡೀಬಾರ್ದು. ಅವರು ತಹಸೀಲ್ದಾರ್ ಅವರು ಯಾರು ಹಣ ಕೇಳಿದರೆ ಅಥವಾ ಯಾರು ಮೋಸ ಮಾಡಿದರೆ ಆ ದಾಖಲೆಗಳಿದ್ದರೆ ಅದನ್ನು ಬಿಡುಗಡೆ ಮಾಡಲಿ. ಜೊತೆಗೆ ಸಂಬಂಧಪಟ್ಟಂಥ ನ್ಯಾಯಾಲಯಕ್ಕೆ ಹೋಗಿ ದೂರನ್ನ ದಾಖಲು ಮಾಡಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಿ. ಇದಕ್ಕೆ ಸ್ವತಂತ್ರರು ಎಲ್ಲರೂ ಕಾನೂನಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಅದು ಬಿಟ್ಟು ವ್ಯಕ್ತಿಗತವಾಗಿ ತೇಜೋವಧೆ ಮಾಡೋದಿದೆಯಲ್ಲ, ಇದನ್ನು ನಾವು ಖಂಡಿಸ್ತೀವಿ. ಜೊತೆಗೆ ಅದು ಎಲ್ಲ ದೃಶ್ಯ ಮಾಧ್ಯಮಗಳಲ್ಲಿ ಹರಿಬಿಟ್ಟಿರೋದ್ರಿಂದ ಇದು ಮಾನಸಿಕವಾಗಿ ನೋವಾಗುತ್ತೆ. ಅವರು ಮನುಷ್ಯರೇ. ಯಾಕಂದರೆ ಈ ಅವರು ಮಾಡ್ತಕ್ಕಂಥ ಕೆಲವು ಗುರುಸಿಂದ ಮಹೇಶ್ ಅವ್ರ ಮೇಲೆ ಯಾರು ಈ ರೀತಿ ಮಾಡಿದರೆ ಅವರು ಮಾನಸಿಕವಾಗಿ ನೋವಾಗಿರ್ತಿಲ್ವಾ? ಒಬ್ಬ ವ್ಯಕ್ತಿ ಸಾಫ್ಟಾಗಿ ಅವರೇ, ಅವರು ಕೇಳ್ತಾ ಇಲ್ಲ ಅಂತಿಗೆ ಅವ್ರನ್ನ ಅಟ್ಟಾಡಿಸ್ಕೊಂಡು ಹೋಗ್ತಾರೆ. ಅವ್ರು ಕಾರನೇ ಬುಟ್ಟಿಯಲ್ಲಿ ಜೀವಭಯದಿಂದ ಅವರು ಆಟೋ ಮಾಡ್ಕೊಂಡು ಹೋಗ್ತಾರೆ ಅಂತಂದಾಗ ಇದು ಎಂಥ ವ್ಯವಸ್ಥೆ ಇದು? ಇದನ್ನು ನಾವು ಖಂಡಿಸ್ತೀವಿ, ನಮ್ಮ ಸಂಘಟನೆ ಖಂಡಿಸ್ತೀವಿ. ನಿನ್ನೆ ದಿನ ಏನು ಚನ್ನರಾಯಪಟ್ಟಣ ಸಿವಿಲ್ ಕೋರ್ಟ್ನಲ್ಲಿ ಒಂದು ನಮ್ಮ ಚನ್ನರಾಯಪಟ್ಟಣದಲ್ಲಿ ಕಾರ್ಯನಿರ್ವಹಿಸಿದಂತಹ ನಮ್ಮ ನವೀನ್ ಸರ್ ಮೇಲೆ ಏನು ಹಲ್ಲೆ ಮಾಡಲಿಕ್ಕೆ ನಿನ್ನೆ ಕೋರ್ಟ್ ಆವರಣದಲ್ಲಿ ಪ್ರಯತ್ನ ಆಗಿದೆ. ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಹಾಗೆ ಇವರು ಒಂದು ಕೇಸನ್ನು ಅಲ್ಲಿ ಫೈಲ್ ಮಾಡಿರೋದ್ರಿಂದ ಕೋರ್ಟ್ಗೆ ಸರ್ಕಾರಿ ಇದ್ರ ಮೇಲೆ ಕಾರ್ಯದ್ರ ಮೇಲೆ ಬಂದಿದ್ದ ಮೇಲೆ ಏನಾಯಿತು, ಇವರು ಕೇಸ್ ಮಾಡಿದ್ದಾರೆ. ಕೇಸ್ ಮಾಡಿದ್ಮೇಲೆ ಇವರು ದಾಖಲಾತಿಗಳಿದ್ದರೆ ಇವರು ಕೇಸ್ ಮಾಡ್ಬೋದಾಯ್ತು. ಇವ್ರಲ್ಲಿ ಏನು ಇಲ್ದಾನೆ ನೆಲ ದಿವಸ ಇವ್ರು ಬಂದಂಥ ಸಂದರ್ಭದಲ್ಲಿ ಅದು ಎಲ್ಲಿ ಕೋರ್ಟ್ ಆವರಣದಲ್ಲಿ ಇವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಇದು ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದಿರೋದು ಇದನ್ನು ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಅರಿಬಿಟ್ಟು ಅದನ್ನು ಖುಷಿ ಪಡ್ತಕ್ಕಂಥದ್ದು ಇದ್ದಿಲ್ಲ. ಅದನ್ನು ನಾವು ಖಂಡಿಸ್ತೀವಿ. ಹಾಗೆ ಇವತ್ತು ಬೇರೆ ಸರ್ಕಾರಿ ನೌಕರು ನಮ್ಮ ತಾಲೂಕಲ್ಲಿ ಒಂದು ಕೆಲಸವನ್ನು ನಿರ್ವಹಿಸೋಕ್ಕೆ ಭಾರಿ ಹೆದರಿಕೆಯಿಂದ ಇದು ಮಾಡ್ತಾಯಿದ್ದಾರೆ. ಹಾಗೆ ಇವತ್ತು ಪೊಲೀಸ್ ಇಲಾಖೆಯೂ ಕೂಡ ಆದಷ್ಟು ಬೇಗ ಇವ್ರ ವಿರುದ್ಧ ಕ್ರಮ ಕೈಗೊಂಡು ಏನೇನು ಕಾನೂನಲ್ಲಿ ಅವ್ರ ಮೇಲೆ FIR ಮಾಡಲಿಕ್ಕೆ ಅಥವಾ ಕಾನೂನಿನ ರೀತಿಯಲ್ಲಿ ಇದನ್ನ ಕ್ರಮ ಕೈಗೊಳ್ಳಲಿಕ್ಕೆ ಏನೇನಿದೆ ಅದನ್ನು ಆದಷ್ಟು ಬೇಗ ಮಾಡಿ ಇವ್ರನ್ನ ಅರೆಸ್ಟ್ ಮಾಡಿ ಇವ್ರನ್ನ ಜೈಲಿಗೆ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಈ ಮುಖಾಂತರ ತಿಳಿಸ್ತೇನೆ. ಮಾಧ್ಯಮ ಸಂಮಿತ್ರರಿಗೆ ತಿಳಿಯಪಡಿಸುವುದೇನೆಂದರೆ, ನಿನ್ನೆ ನಮ್ಮ ವೈಯಕ್ತಿಕ ಕೆಲಸದ ಮೇಲೆ ನಾವು ಕೋರ್ಟ್ ಆವರಣಕ್ಕೆ ಹೋಗಿದ್ದಾಗ ಏನು ನಮ್ಮ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ನವೀನ್ ಸರ್ ಹಾಗೂ ಗುರುಸಿಂದ ಮಹೇಶ್ ಮತ್ತು ಅವರ ತಂಡದವರಿಂದ ಅವ್ರ ಮೇಲೆ ಒಂದು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇರ್ತಾರೆ. ಆಗ ನಾವು ಅದನ್ನು ಪ್ರಶ್ನೆ ಮಾಡಿ
ಇದ್ರ ಬಗ್ಗೆ ನಾವು ಕೂಡ ಅಲ್ಲಿಗೆ ಪ್ರತ್ಯಕ್ಷದರ್ಶಿ, ನಾವು ಅದನ್ನು ನೋಡಿರ್ತಕ್ಕಂಥವ್ರು ಆ ಘಟನೆನ. ಯಾವುದೇ ಕಾರಣಕ್ಕೂ ನಾನು ಮಾಧ್ಯಮ ಮಿತ್ರರ ಒಂದು ಸಮ್ಮುಖದಲ್ಲಿ ನಮ್ಮ ತಾಲೂಕಿನ ಮತ್ತು ಎಲ್ಲ ನಮ್ಮ ಒಂದು ಜಿಲ್ಲೆಯ ಜನತೆಗೆ ನಾನು ಏನು ತಿಳಿಪಡಿಸ್ತೀನಿ ಅಂತಂದರೆ, ಯಾವುದೇ ಒಂದು ವ್ಯಕ್ತಿನಾಗಲಿ ನಾವು ಮಾತಾಡ್ತಕ್ಕಂಥ ಮಾತು ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡಬಾರ್ದು ಅಂತ ನಾನು ಕೈ ಮುಗಿದು ಕೇಳ್ಕೊತೀನಿ. ಯಾವತ್ತೂ ಪಾರದರ್ಶಕತೆಯಿಂದ ಇರಬೇಕು ನಮ್ಮ ಮಾತು ಹೇಳ್ತಾರೆ ಅಂದರೆ ಕನ್ನಡಿ ಥರ. ಏನಪ್ಪ ಅಂತಂದರೆ ಏನಪ್ಪ ಅಂತ ಒಬ್ಬ ಕ್ಲಾಸ್ 1 ಆಫೀಸರ್ ಅಧಿಕಾರಿನ ಅಮ್ಮ, ಹೆಂಡತಿ, ಅಪ್ಪ ಈ ಪದಗಳನ್ನ ಬಳಸಿ ಮಾತಾಡಿರ್ತಕ್ಕಂಥದ್ದು ಖಂಡನೀಯ ಅಂತಕ್ಕಂಥ ಮಾತನ್ನ ಹೇಳ್ತಾ, ಅವ್ರ ರೈತರಿಗೆ ಏನಾರು ತೊಂದರೆ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳೈತೆ, ಅವ್ರೇನಾದರೂ ಆ ಥರ ಏನಾರ ಹಗರಣದಲ್ಲಿ ಭಾಗಿಯಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಸೂಕ್ತ ಕಾನೂನು ಕ್ರಮ ಆಗಲಿ. ಅದರಲ್ಲೇನು ನಾವು ಯಾವುದೇ ಕಾರಣಕ್ಕೂ ನಾವು ಮಾತಾಡ್ತಾ ಇಲ್ಲ. ಆದರೆ ಒಬ್ಬರು ಅಧಿಕಾರಿಗಳ ಬಗ್ಗೆ, ಒಬ್ಬರು ಒಂದು ನೌಕರರ ಬಗ್ಗೆ ಆಗಿರಲಿ, ಯಾವುದೇ ಒಂದು ನೌಕರ ಬಗ್ಗೆ ಆಗಿರಲಿ, ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಗೌರವ ಇಟ್ಕೊಂಡು ಮಾತಾಡಬೇಕು ಅಂತ ಹೇಳ್ತಾ, ಇನ್ನು ಮುಂದಿನ ದಿನಗಳಾದರೂ ಈ ಎಲ್ಲ ಅಧಿಕಾರಿಗಳು ಈಗ ಕೆಲಸ ಮಾಡೋಕ್ಕೆ ಒಬ್ಬರು ಬರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ದಯವಿಟ್ಟು ಒಬ್ಬ ಯಾವುದೇ ಒಂದು ನೌಕರರ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಸಂಪೂರ್ಣವಾಗಿ ಒಂದು ನೈತಿಕತೆ ಇಟ್ಕೊಂಡು ಮಾತಾಡಬೇಕು ಅಂತ ಹೇಳ್ತಾ, ಇದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕು, ತಪ್ಪಿತಸ್ಥ ವಿರುದ್ಧ ಕಾನೂನು ಕ್ರಮ ವಹಿಸಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸೊ ನಾನು ಚನ್ನರಾಯಪಟ್ಟಣ ತಾಲೂಕಲ್ಲಿ ತಹಶೀಲ್ದಾರ್ ಆಗಿ ಇಲ್ಲಿ ನಾನು ಬಂದಾಗ ಇಲ್ಲಿ ಸುಮಾರು ಸಮಸ್ಯೆಗಳಿದ್ದು, ದುರಸ್ತಿ ಸಮಸ್ಯೆಗಳಿದ್ದು, ಅದೆಲ್ಲ ಕೂಡ ನಾವು ಹಂತ ಹಂತವಾಗಿ ಎಲ್ಲವನ್ನು ಕ್ಲಿಯರ್ ಮಾಡಿ 1 to 5 ನಾವು ಕಂಪ್ಲೀಟ್ ಮಾಡಿದ್ವಿ. ನಾವು ಸುಮಾರು ಒಂದು 500 RTCಗಳನ್ನ ವಿತರಣೆ ಮಾಡಿದ್ವಿ. ಇದ್ರ ಜೊತೆಗೆ ಲ್ಯಾಂಡ್ ಬೀಟಲ್ಲಿ 100%, ಆಧಾರ್ ಸೀಡಿಂಗಲ್ಲಿ 95%, ಅದೇ ರೀತಿ ಕೋರ್ಟ್ ಕೇಸಲ್ಲಿ 90 ಡೇಸ್ಗಿಂತ ಎಬವ್ ಇರೋ ಎಲ್ಲ ಪ್ರಕರಣಗಳನ್ನ ಯಾವುದೂ ಇಟ್ಕೊಂಡಂಗೆ 0 ಮಾಡಿ ಯಾವುದೇ ಕೋರ್ಟ್ ಕೇಸಸ್ನ ನಾವು ಪೆಂಡಿಂಗ್ ಇಟ್ಟಿರಲಿಲ್ಲ. ಇದ್ರ ಜೊತೆಗೆ ಚನ್ನರಾಯಪಟ್ಟಣದಲ್ಲಿ ಬಹುದೊಡ್ಡ ಸಮಸ್ಯೆ ಆಗಿದ್ದಂತಹ ದಾರಿ ಸಮಸ್ಯೆ ಕೂಡ ನಾವು ಇಬ್ಬರು ಸರ್ವೇಯರ್ನ, ಫಸ್ಟ್ ಒಬ್ಬರು ಸರ್ವೇಯರ್ ಇದ್ದರು ತಾಲೂಕು ಸರ್ವೇಯರ್ ಆಗಿ, ನಾವು ಇನ್ನೊಬ್ಬರು ಸರ್ವೇಯರ್ನ ಹಾಕ್ಕೊಂಡು ಬಹುತೇಕ ದಾರಿ ಸಮಸ್ಯೆಗಳನ್ನ ಸಾಲ್ವ್ ಮಾಡಿದ್ವಿ. ಯಾವುದೇ ರೈತರುಗಳಿಗೆ ತೊಂದರೆ ಆಗದಿರೋ ಥರ ಪಿಂಚಣಿ ಯೋಜನೆಯನ್ನು ಕೂಡ ನಾವು ತಾಲೂಕು ಮಟ್ಟದಲ್ಲಿ, ಅದೇ ರೀತಿ ಹೋಬಳಿ ಮಟ್ಟದಲ್ಲೆಲ್ಲ ಹಮ್ಮಿಕೊಂಡು ಅವ್ರ ಕೆಲಸಗಳನ್ನ ಮಾಡ್ತಾ ಇದ್ವಿ. ಈ ಮಧ್ಯೆ ಏನಾಯಿತು, ಗುಡಿಸಿಂದ ಮಹೇಶ್ ಅನ್ನೋ ವ್ಯಕ್ತಿ, ಇವರು ಶೆಟ್ಟಿಹಳ್ಳಿ ಸರ್ವೆ ನಂಬರ್ 117ರಲ್ಲಿ 35 ಗುಂಟೆನ ನಮಗೆ ದುರಸ್ತಿ ಮಾಡಿಕೊಡಿ ಅಂತ ಬರ್ತಾರೆ. ಬಂದಾಗ ನಾವು ಕಾನೂನಾತ್ಮಕ ಮಾಡೋದಕ್ಕಾಗೋದಿಲ್ಲ ಇದು. ಯಾಕಂದರೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಸೆಕ್ಷನ್ 94A ಪ್ರಕಾರ ಇದರಲ್ಲಿ ಏನಾಗಿದೆ, ಪುರಸಭೆ ಗಡಿಯಿಂದ 3 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಬರ್ತಾ ಇತ್ತು. ಅದರ ಜೊತೆಗೆ ಸರ್ಕಾರದಲ್ಲಿ ರೀಸೆಂಟಾಗಿ ಒಂದು ಆರ್ಡರ್ ಕೂಡ ಪಾಸ್ ಮಾಡಿದ್ರು. ಅದರಲ್ಲಿ ADLR ಕೆಸರಾ ನಕ್ಷೆನ ಮಾಡಿ ಅಲ್ಲಿ ಕೂಡ ಗುರುತಿಸಿದಾಗ ಅದು ಕೂಡ ಪುರಸಭೆ ಗಡಿಯಿಂದ 3 ಕಿಲೋಮೀಟರ್ ಒಳಗಡೆ ಬಂತು. ಹೀಗಾಗಿ ನಾವು ಅವ್ರಿಗೆ ಹಿಂಬರಹ ಕೊಟ್ವಿ, ಮಾಡಲಿಲ್ಲ ಅಂತ. ಇವತ್ತು ಅವರು ಲಕ್ಷ್ಮಮ್ಮ ಅನ್ನೋರು, ಅವರು ನಮಗೆ ನೇರವಾಗಿ ಯಾವತ್ತೂ ಕೂಡ ಆಫೀಸ್ಗೆ ಬಂದಿಲ್ಲ. ಈ ಗುಡಿಸಿಂದ ಮಹೇಶನನ್ನು ನಾನು ಆಫೀಸ್ಗೆ ಎಂಟ್ರಿ ಕೊಟ್ಟಾಗಿಂದ, ಅಂದರೆ ಹಿಂದೆ ಇದ್ದಂತಹ ತಹಶೀಲ್ದಾರ್ಗಳ ಹತ್ರನೂ ಕೂಡ ಇವನು ಈ ಕೆಲಸನ ಮಾಡಿಸ್ಕೊಳಕ್ಕೆ ಪ್ರಯತ್ನ ಪಟ್ಟಾಗ ಈ ಕೆಲಸ ಆಗಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ರು, ಇವರು ಹೊಸ ತಹಶೀಲ್ದಾರ್ ಬಂದಿದ್ದಾರೆ, ಇವ್ರ ಹತ್ರ ಈ ಕೆಲಸ ಮಾಡಿಸ್ಕೊಡೋಣ ಅಂತ ಹೇಳಿ ಬಂದರು. ನಾನು ಬಂದ ಒಂದು ವಾರಕ್ಕೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದೆ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇಲ್ಲ, ಇದು ಕೆಲಸ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಹೇಳಿದ್ವಿ. ಅದ್ರ ಜೊತೆಗೆ ನವೆಂಬರ್ ತಿಂಗಳಲ್ಲಿ ಹೊಸ ಗೌರ್ಮೆಂಟ್ ಆರ್ಡರ್ ಬರುತ್ತೆ, ಅದರಲ್ಲಿ ಸರಳೀಕರಣ ಮಾಡ್ತಾ ಇದ್ದೀವಿ ದುರಸ್ತಿದು ಅಂತ ಹೇಳಿ ಕೂಡ ಹೇಳಿದ್ರು. ಆವಾಗ ಏನಾದರೂ ಈ ಪುರಸಭಾ ಗಡಿ 3 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಏನಾದರೂ ಅವಕಾಶ ಕೊಟ್ಟರೆ, ಏನಾದರೂ ಹೊಸ ಆರ್ಡರ್ ತಂದರೆ ಅವಾಗ ಬೇಕಾದರೆ ಮಾಡ್ಬೋದು ಅಂತ ನಾವು ಅವ್ರಿಗೆ ಹೇಳಿದ್ವಿ. ಅದಾದಮೇಲೆ ಏನಾಯಿತು, ಮತ್ತೆ ಆ ಸರ್ಕ್ಯುಲರ್ ಕೂಡ ಈ ರೀತಿ ಅವಕಾಶವನ್ನು ಕೊಡಲಿಲ್ಲ. ಹಂಗಾಗಿ ನಾವು ಇದನ್ನು ಮಾಡಲಿಲ್ಲ. ಇವತ್ತು ಇದು ಹೈವೇ ಅಟ್ಯಾಚ್ಡ್ ಪ್ರಾಪರ್ಟಿ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಲಕ್ಷ್ಮಮ್ಮ ಅನ್ನೋರು ಯಾವುದೇ ರೀತಿ ಒಂದು ದಿನನೂ ಕೂಡ ನಮ್ಮ ಆಫೀಸ್ಗೆ, ನನ್ನ ಕಚೇರಿಗೆ ಬರಲಿಲ್ಲ. ಇವನು ಫಸ್ಟ್ ಬಂದರು. ಅದಾದಮೇಲೆ ಬೇರೆ ಬೇರೆ ವ್ಯಕ್ತಿಗಳು ಇವ್ರಿಗೆ ಮಾಡಿಕೊಡಲ್ಲ ಅಂದಾಗ ಬೇರೆ ಬೇರೆ ವ್ಯಕ್ತಿಗಳು ಬಂದರು.
ಬೇರೆ ಬೇರೆ ಹತ್ರ ಎಲ್ಲ ಫೋನ್ ಮಾಡಿಸೋದು ಇದು ಕಂಟಿನ್ಯೂಸ್ ಆಗಿ ಸುಮಾರು 5-6 ತಿಂಗಳುಗಳ ಕಾಲ ನಡೀತು. ನಾವು ಯಾವುದಕ್ಕೂ ಜಗದೇನೆ ಇದು ಮಾಡಿಕೊಡ್ಲಿಲ್ಲ. ಯಾಕಂದರೆ ಸರ್ಕಾರಿ ಆಸ್ತಿ ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಅದನ್ನು ಒಂದು ಸ್ಕೂಲ್ಗೋ, ಕಾಲೇಜ್ಗೋ, ಹಾಸ್ಪಿಟ್ಲಿಗೋ ನಾವು ಇದನ್ನು ನಿಗದಿಪಡಿಸ್ಬೇಕು ಅಂತ ಹೇಳಿ ನಾನೇ ಸ್ವತಃ AC ಅವ್ರಿಗೆ ಇದನ್ನು ಕ್ಯಾನ್ಸಲೇಷನ್ಗೆ ಕಳಿಸಿದೆ. ಈಗ ಕೂಡ ಹೊಸದಾಗಿ ಬಂದಿರೋಂತಹ ತಹಶೀಲ್ದಾರು ಕೂಡ ಇವ್ರು ಬಂದಾಗಲೂ ಇವ್ರನ್ನ ಬಿಟ್ಟಿಲ್ಲ, ಮತ್ತೆ ಇವ್ರನ್ನ ಅಪ್ರೋಚ್ ಮಾಡಿದ್ದಾರೆ. ಇವರು ಕೂಡ ಸರ್ಕಾರಕ್ಕೆ ಕಳಿಸಿದ್ರು ಲೆಟ್ರು, ಈ ಥರ ಹೀಗಿದೆ ಪರಿಸ್ಥಿತಿ ಅಂತ. ಸರ್ಕಾರದಿಂದ ಇಲ್ಲ, ಹಿಂದೆ ಮಾಡಿದಂಥ ತಹಶೀಲ್ದಾರ್ ಮಾಡೋದು ಸರಿ ಇದೆ, ಅಂದರೆ ಇದನ್ನು ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಒಟ್ಟಾರೆಯಾಗಿ ಇವನಿಗೆ ಈ ಕೋಟ್ಯಾಂತರ ರೂಪಾಯಿ ಆಸ್ತಿ ಕೈ ಬಿಟ್ಟು ಹೋಯ್ತು. ಆಮೇಲೆ ನಾನು ಬಂದಾಗ ಈ ಬ್ರೋಕರ್ನ ಒಬ್ಬರನ್ನ ಕೂಡ ತಾಲೂಕು ಕಚೇರಿ ಒಳಗಡೆ ಬಿಟ್ಕೊಳ್ತಾ ಇರಲಿಲ್ಲ. ಇವನಿಗೆ ಇದೆಲ್ಲನೂ ಮನಸ್ಸೊಳಗಡೆ ಒಂದು ಕಿಚ್ಚೆತ್ಕೊಂಡು ಹೆಂಗಾದ್ರೂ ಮಾಡಿ ಇವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು, ಇವ್ರಿಗೆ ಚ್ಯುತಿ ಬರೆಸ್ಬೇಕು ಇವ್ರ ಅಧಿಕಾರಕ್ಕೆ ಅಂತ ಹೇಳಿ ಕೆಲವು ಆಡಿಯೋಸ್ಗಳು ಕೆಲವೆಲ್ಲನೂ ವಾಯ್ಸ್ ಡಬ್ ಮಾಡಿಬಿಟ್ಟು ಈ ಥರ ಪಬ್ಲಿಕ್ಸ್ಗೆ ಬಿಟ್ಟು ಈ ಥರ ಮಾಡಿದ್ರು. ಅದಾದಮೇಲೆ ನಂದು ಟ್ರಾನ್ಸ್ಫರ್ ಆಗುತ್ತೆ. ನಾನು ಕೂಡ ಸರ್ಕಾರದ ಒಂದು ಏನು ಒಂದು ಆದೇಶ ಇರುತ್ತೆ ಅದನ್ನು ನಾನು ಪಾಲನೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ನಾನು ಮತ್ತೆ ಚಿಕ್ಕಮಂಗ್ಳೂರಿಗೆ ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಆದರೆ ಇವರು ಇಲ್ಲಿ ನನ್ನ ವಿರುದ್ಧ ಏನು ಸ್ಟ್ರೈಕ್ ಮಾಡ್ತಾರೆ, ಒಂದು ಆ ಟೈಮಲ್ಲಿ ಸುಮಾರು ಒಂದು 15 ದಿನದ ಕಾಲ ಏನು ಸ್ಟ್ರೈಕ್ ಮಾಡ್ತಾರೆ, ಆವಾಗ ಒಂದು ಕೆಟ್ಟದಾಗಿ ಬೈಗಳನ್ನು ಉಪಯೋಗಿಸೋದು, ಅಧಿಕಾರಿಗಳಿಗೆ ಬೈಯೋದು, ADLRಗೆ ಬೈಯೋದು, ಈ ಥರ ಎಲ್ಲನೂ ಮಾಡಿದಾಗ ಏನಾಗುತ್ತೆ ಅಂದರೆ ಅಧಿಕಾರಿಗಳಿಗೆ ಇಲ್ಲಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಅನ್ನೋದಿಷ್ಟೇ ನಾನೇ ಮಾನನಷ್ಟ ಮೊಕದ್ದಮೆ ಹೂಡ್ತೀನಿ. ಗೋಲ್ಸಿಂದ ಮಾನೇಶ ಮತ್ತು ಇದರ ಬಗ್ಗೆ ನಿನ್ನೆ ವಿಚಾರಣೆ ಇತ್ತು ಕೋರ್ಟಲ್ಲಿ ಇವರು ವಿರುದ್ಧ. ನಾನು ಹಾಜರಾಗುವ ಟೈಮಲ್ಲಿ ಕೋರ್ಟ್ನ ಮುಗಿಸ್ಕೊಂಡು ಕೆಳಗಡೆ ಬಂದಾಗ ಇವರು ಅಡ್ಡಗಟ್ಟಿ ಕೆಟ್ಟ ಮಾತಿಂದ ಬೈತಾರೆ. ನಾನು ಕಾನೂನನ್ನು ಕೈಗೆ ತಗೊಬಾರ್ದು ಅಂತ ಹೇಳಿ ಕಾನೂನು ಪಾಲನೆ ಮಾಡೋದಕ್ಕೋಸ್ಕರ ಇಮ್ಮಿಡಿಯೇಟ್ ಆಗಿ ನಾವು ಇದನ್ನ ನ್ಯಾಯಾಧೀಶರ ಗಮನಕ್ಕೆ ತಂದು ನಾವು ಇವತ್ತು ಇಷ್ಟು ಜನದ ಮೇಲೆ ನಾವು ಕಂಪ್ಲೇಂಟ್ನ ರೈಸ್ ಮಾಡಿರ್ತೀವಿ, ಒಂದು ಗುಡ್ಸಿಂದ ಮತ್ತು ಈ ಥರ 3 ಜನದ ಮೇಲೆ. ಸೊ ಹಾಗಾಗಿ ಇದೇ ಪ್ರಕರಣ ಇದನ್ನು ಇಟ್ಕೊಂಡು ಇವ್ರು ಏನು ಮಾಡ್ತಾ ಇದ್ದಾರೆ, ನೆನ್ನೆ ಕೂಡ ಆಗಿರೋ ವಿಡಿಯೋನ ಮತ್ತೆ ಅದನ್ನು ಎಡಿಟ್ ಮಾಡಿಬಿಟ್ಟು ಅವ್ರಿಗೆ ಯಾವ್ದು ಬೇಕೋ ಆ ಥರ ತುಂಡುಗಳನ್ನ ಮಾಡಿಕೊಂಡು ನ್ಯೂಸಲ್ಲಿ ಅನಾವಶ್ಯಕವಾಗಿ ಇದನ್ನು ಪ್ರಚಾರ ಮಾಡಿ ಇದು ಮಾಡ್ತಾ ಇದ್ದಾರೆ. ಇದರಿಂದ ನಮಗೇನು ಏನು ಕೆಲಸ ಮಾಡೋದಕ್ಕಾಗಲಿ ಏನು ನಮಗೇನು ಸಮಸ್ಯೆ ಇಲ್ಲ. ಆದರೆ ಜನಗಳಿಗೆ ಸರಿಯಾದ ಮಾಹಿತಿ ಇರಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವಿವತ್ತು ಈ ಪ್ರೆಸ್ ಮೀಟ್ನ ಮಾಡ್ತಾ ಇದ್ದೀವಿ. ತಪ್ಪು ಸಂದೇಶ ಹೋಗಬಾರ್ದು ಜನಗಳಿಗೆ. ಆಮೇಲೆ ಇವತ್ತು ನಮ್ಮ ಕಂದಾಯ ಇಲಾಖೆಯಲ್ಲಿ ಸುಮಾರು ನೀವು ನೋಡ್ತಿರೋ ಬಿಡ್ತಿರೋ ಎಲ್ಲ ಒಂದು ಸೀಸನಲ್ಲೂ ಏನಾದರೂ ಒಂದು ಕಷ್ಟಕರವಾದಂಥ ಕೆಲಸಗಳು ಬಂದೇ ಬರ್ತಾ ಇರುತ್ತೆ. ನಮ್ಮ ಎಲ್ಲ VA, RI, ಗ್ರಾಮ ಸಹಾಯಕರು ಇರ್ಬೋದು, ಶಿರಸ್ದಾರ್ ಇರ್ಬೋದು, ಹಗಲು ರಾತ್ರಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ದುರಸ್ತಿ ಕೆಲಸ ಮಾಡೋದಕ್ಕೆ 1 to 5 ಮಾಡೋದಕ್ಕೆ ನಾವು ನಮ್ಮೆಲ್ಲ VSಗಳು ರಾತ್ರಿ ಕೆಲವೊಂದು ಟೈಮ್ 9-10 ಗಂಟೆವರೆಗೂ ಆಫೀಸಲ್ಲಿ ಕೂತ್ಕೊಂಡು ಎಲ್ಲರೂ ಕೆಲಸ ಮಾಡಿದ್ದಾರೆ. ಬೆಳಿಗ್ಗೆ 7 ಗಂಟೆಗೆ ಬಂದು ಕೆಲಸ ಮಾಡಿದ್ದಾರೆ. ಆಧಾರ್ ಸೀಡಿಂಗ್ ಇರ್ಬೋದು, ಲ್ಯಾಂಡ್ ಬೀಟ್ ಇರ್ಬೋದು, ಇದು ಬೆಳಗ್ಗೆ ನಾವೇ ಕೂಡ ಹೋಗಿ ಫೀಲ್ಡ್ಗೆ ಹೋಗಿ 7 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ಲ್ಯಾಂಡ್ ಬೀಟು ಆಧಾರ್ ಸೀಡಿಂಗು 9 ಗಂಟೆ ಅಥವಾ 9ವರೆಗೆ ನಾವೇನಾದರೂ ಮನೆಗಳ ಹತ್ರ ಹೋದರೆ ಅವರು ವ್ಯವಸಾಯ ಮಾಡೋದಕ್ಕೋಸ್ಕರ ಫೀಲ್ಡ್ಗೆ ಹೋಗ್ತಾರೆ ಅನ್ನೋ ಪರ್ಪಸ್ಗೆ 7 ಗಂಟೆಗೆ ಅವ್ರ ಮನೆ ಬಾಗಿಲಿಗೆ ಹೋಗಿ ಕೆಲಸ ಮಾಡಿ ಲ್ಯಾಂಡ್ ಬೀಟ್ 100%, ಆಧಾರ್ ಸೀಡಿಂಗ್ 95% ನಾವು ಕಂಪ್ಲೀಟ್ ಮಾಡಿಕೊಟ್ಟಿದ್ವಿ. ಸೊ ಹಂಗಾಗಿ ಇದು ಜನಗಳಿಗೆ ಗೊತ್ತಿಲ್ಲ. ನಾನು ಯಾವತ್ತೂ ಕೂಡ ಪ್ರೆಸ್ ಮೀಟ್ ಯಾವತ್ತೂ ತಗೊಂಡಿಲ್ಲ, ಪ್ರೆಸ್ ಮುಂದೆ ಹೋಗಿ ನಾನು ಮಾತಾಡಿಲ್ಲ. ಇವತ್ತೇ ಫಸ್ಟ್ ನಾನು ಬಂದು ಮಾತಾಡ್ತಾ ಇರೋದು. ಯಾಕಂದರೆ ಜನಗಳಿಗೆ ತಪ್ಪು ಸಂದೇಶ ಹೋಗಬಾರ್ದು, ಏನು ನಿಖರ ಮಾಹಿತಿ ಇದೆಯೋ ಇದು ಮಾಡ್ಬೋದು. ಆಮೇಲೆ ನಾನು ಈಗ ಹೇಳಿರೋದೆಲ್ಲನೂ ಸತ್ಯ. ನಾವೇನೇ ಸಾಧನೆ ಮಾಡಿದ್ದೀವಿ ಅನ್ನೋದನ್ನ ಪೇಪರ್ ಡಾಕ್ಯುಮೆಂಟ್ಸ್ ಇದೆ ನಮ್ಮ ಹತ್ರ. ನಾನು ಬರೀ ಬಾಯಿ ಮಾತಲ್ಲಿ ಮಾತಾಡ್ತಾ ಇಲ್ಲ. ನಾವು ಎಲ್ಲರನ್ನೂ ತೆಗೆದ್ರೆ ನಮ್ಮ ಆಫೀಸಲ್ಲಿ ತೆಗೆಸಿದ್ರೆ ನಾವಿದ್ದಂತಹ ಅವಧಿಯಲ್ಲಿ ಏನೇನು ಕೆಲಸ ಆಗಿದೆ, ಹಿಂದೆ ಇದ್ದಿದ್ದಕ್ಕೂ ನಾವು ಬಂದಲ್ಲಿ ಏನೇನು ಚೇಂಜಸ್ ಆಗಿದೆ ಅದನ್ನೆಲ್ಲ ತಾವು ಗಮನಿಸ್ಬೋದು ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ.